ಸ್ನೇಹಿತರೆ, ಈಗ ನಿತ್ಯ ಪಂಚಾಂಗದಲ್ಲಿ ನಾಳೆ ಶುಕ್ರವಾರ 13ನೇ ತಾರೀಕು ಯಾವ ಶುಭ ಯೋಗಗಳನ್ನು ತೊಗೊಂಡು ಬಂದದ, ಏನೇನು ವಿಶೇಷತೆ ಅದ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ನಾಳೆ ದಿವಸ ಏನು ವಿಶೇಷತೆ ಪಂಚಾಂಗವನ್ನು ಅಧ್ಯಯನ ಮಾಡಿಬಿಡೋಣ. ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತೌ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ ದ್ವಿತೀಯಾತಿಥೌ ಭೃಗುವಾಸರೆ ಪೂರ್ವಾಷಾಢ ನಕ್ಷತ್ರೆ ಶುಕ್ಲಯೋಗೆ ಗರಕರ್ಣೆ. ಚಂದ್ರ ಧನು ರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಿದರೆ ವೃಷಭ ರಾಶಿಯಲ್ಲಿ ಸೂರ್ಯನ ಸಂಚಾರ ನಡೀತಾ ಇದೆ. ನಾಳೆ ಸೂರ್ಯೋದಯ 5:58 ಬೆಳಗ್ಗೆ, ಸೂರ್ಯ ಅಸ್ತ 6:58 ಸಾಯಂಕಾಲ. ಕೃಷ್ಣ ಪಕ್ಷದ ದ್ವಿತೀಯ ತಿಥಿ ಅಂದರೆ ಬಿದಿಗೆ ತಿಥಿ ಅಂತ ಹೇಳ್ತೇವೆ. ಇವತ್ತಿನ ದಿವಸನೇ 2:28 ಪ್ರಾಪ್ತಿಯಾಗಲಿಗತ್ತದ. ನಾಳೆ ಮಧ್ಯಾಹ್ನ 3:18 ನಮಗೆ ಬಿದಿಗೆ ತಿಥಿ ಪ್ರಾಪ್ತಿ ಆಗ್ತದೆ. ನಂತರ ತೃತೀಯ ಕಾಲ ಹಾಕ್ಲಿಕ್ಕತ್ತದ. ಇನ್ನು ನಾಳೆ ದಿವಸ ಪೂರ್ವಾಷಾಢ ನಕ್ಷತ್ರ. ನಾಳೆ ದಿವಸ ನಮಗೆ ಸೂರ್ಯೋದಯಕ್ಕೆ ಪೂರ್ವಾಷಾಢ ನಕ್ಷತ್ರ ಆದ. ಈ ಪೂರ್ವಾಷಾಢ ನಕ್ಷತ್ರ ಪೂರ್ಣ ದಿವಸ ಆದ. ನಾಳೆ ದಿವಸ ರಾತ್ರಿ 11:20 ಪೂರ್ವಾಷಾಢ ನಕ್ಷತ್ರ ಆದ. ನಾಳೆ ಶುಕ್ಲಯೋಗ ನಮಗೆ ಮಧ್ಯಾಹ್ನ 1:48 ಶುಕ್ಲಯೋಗ ಪ್ರಾಪ್ತಿಯಾಗ್ತದೆ. ನಂತರ ಬ್ರಹ್ಮಯೋಗ ಆರಂಭ ಆಗ್ತದೆ. ಬಹಳಷ್ಟು ಜನ ಕೇಳ್ತಿರ್ತೀರಿ, ನಾಳೆ ಏನಾದರೂ ಒಳ್ಳೆಯ ಕೆಲಸವನ್ನು ಮಾಡಬಹುದಾ ಅಂಥೇಳಿ. ನಾಳೆ ದಿವಸ ಪಂಚಾಂಗಕರ್ತರು ನಕ್ಷತ್ರ ಮತ್ತು ಯೋಗ ಎಲ್ಲವನ್ನ ಲೆಕ್ಕ ಹಾಕಿ ಸೂರ್ಯ ಚಂದ್ರರ ಚಲನೆಯನ್ನು ಲೆಕ್ಕ ಹಾಕಿ ನೋಡಿದಾಗ ನಾಳೆ ಮಧ್ಯಮ ದಿವಸ, ಅಷ್ಟು ಒಳ್ಳೆಯದು ಅಲ್ಲ ಅಷ್ಟು ಕೆಟ್ಟದ್ದು ಅಲ್ಲ ಅಂಥೇಳಿ. ಯೋಗ ಶುಕ್ಲಯೋಗ ಮತ್ತು ಮುಂದೆ ಬರೋದು ಬ್ರಹ್ಮಯೋಗ ಇದ್ದರೂ ಸಹ ಪೂರ್ವಾಷಾಢ ನಕ್ಷತ್ರ ಶುಕ್ರವಾರ, ದ್ವಿತೀಯ ಯುಕ್ತ ತೃತೀಯ ತಿಥಿ ಎರಡೂ ತಿಥಿಗಳು ನಾಳೆ ದಿವಸ ಬರ್ತದೆ. ಅದಕ್ಕಾಗಿ ನಾಳೆ ದಿವಸವನ್ನು ಮಧ್ಯಮ ದಿವಸ ಅಂತ ಹೇಳ್ತೇವೆ. ಇನ್ನು ನಾಳೆ ಏನಾದರೂ ಮಹತ್ವದ ಕಾರ್ಯವನ್ನು ಮಾಡಬಹುದಾ ಅಂತ ಬಹಳಷ್ಟು ಮಂದಿ ಪ್ರಶ್ನೆಯನ್ನು ಕೇಳ್ತಿರ್ತೀರಿ. ಒಂದು ನೆನ್ಪಿಟ್ಕೊಳ್ರಿ, ನಾಳೆ ನಿಮಗೆ ಚಂದ್ರಬಲ ಒಳ್ಳೆಯದಿದ್ದರೆ, ತಾರಾಬಲ ಇದ್ದರೆ ನಾಳೆ ದಿವಸ ನೀವು ಏನಾದರೂ ಶುಭ ಕಾರ್ಯಗಳನ್ನು ಮಾಡ್ಬೋದು. ಅಂದರೆ ಮಹತ್ವದ ಕೆಲಸವನ್ನು ಖಂಡಿತವಾಗಿಯೂ ಮಾಡ್ಬೋದು. ಮುಂದೆ ನಾನು ಯಾವ್ಯಾವ ರಾಶಿಗೆ ಚಂದ್ರಬಲ, ಯಾವ್ಯಾವ ನಕ್ಷತ್ರಕ್ಕೆ ತಾರಾಬಲ ಅದಂತ ಮುಂದೆ ತಿಳಿಸ್ಕೊಡ್ತೇನೆ ಅಂತ. ಕೇವಲ ನಮಗೆ ದಿವಸ ಒಳ್ಳೆಯದಿದ್ದರೆ ಮಾತ್ರ ಅಲ್ಲ, ತಿಥಿ ಶುದ್ಧ ತಿಥಿ ಇರಬೇಕು, ಒಳ್ಳೆಯ ನಕ್ಷತ್ರಗಳಿರಬೇಕು, ಒಳ್ಳೆಯ ಯೋಗ ಇರಬೇಕು. ಇಷ್ಟೆಲ್ಲ ಇದ್ದರೂ ಸಹ ಚಂದ್ರಬಲ ತಾರಾಬಲ ಇದ್ದಾಗ ಮಾಡಿದಂಥ ಕೆಲಸಗಳು ಬಹಳಷ್ಟು ಒಳ್ಳೆಯ ಫಲಗಳು ನಮಗೆ ಕೊಡ್ತದೆ. ಅದಕ್ಕಾಗಿ ಮಹತ್ವದ ಕೆಲಸವನ್ನು ನಾಳೆ ಏನಾದರೂ ಮಾಡಬೇಕು ಅಂತಿದ್ದರೆ ನಾಳೆ ದಿವಸ ನಿಮಗೆ ಚಂದ್ರಬಲ ತಾರಾಬಲ ಇದ್ದರೆ ಖಂಡಿತವಾಗಿಯೂ ಮಾಡ್ಬೋದು. ಮಕ್ಕಳ ವಿಷಯದಲ್ಲಿ ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕಂತಿದ್ರೆ ಅಥವಾ ನಿಮಗೆ ಸ್ವಂತದ್ದು ಕೆಲಸ ಇದ್ದರೆ ನಿಮ್ಮ ಸ್ವಂತ ತಾರಾಬಲ ಚಂದ್ರಬಲ ನೋಡ್ಕೊಳ್ಬೇಕು. ಮಕ್ಕಳ ವಿಷಯದಲ್ಲಿ ಏನಾದರೂ ಕೆಲಸವನ್ನು ಮಾಡಬೇಕು ಅಂತಿದ್ರೆ ಮಕ್ಕಳ ಹೆಸರಲ್ಲಿ ಚಂದ್ರಬಲ ಮತ್ತು ತಾರಾಬಲವನ್ನು ನೋಡಬೇಕಾಗ್ತದೆ. ನಾಳೆ ದಿವಸ ಮನೆಗೆ ಬೇಕಾದಂಥ ವಸ್ತುಗಳನ್ನು ಖರೀದಿಯನ್ನು ಮಾಡ್ಬೋದು. ಮಧ್ಯಮ ದಿವಸ ಇರೋದ್ರಿಂದ ಅತೀ ಮಹತ್ವ ಇರುವಂಥ ಒಳ್ಳೆಯ ವಸ್ತುಗಳನ್ನು, ಈ ಬಂಗಾರ ಬೆಳ್ಳಿ ಇಂತಹ ವಸ್ತುಗಳನ್ನು ಖರೀದಿ ಅಷ್ಟೊಂದು ಒಳ್ಳೆಯದಲ್ಲ ಅಂತಲೇ ಹೇಳ್ತೀನಿ. ಇನ್ನು ದೇವತಾ ವಿಗ್ರಹಗಳನ್ನು ಖರೀದಿ ಆಗಿರ್ಬೋದು, ನಾಳೆ ದಿವಸ ಮಾಡ್ಬೋದು. ದೀಪಗಳನ್ನು, ದೇವತಾ ವಿಗ್ರಹಗಳನ್ನು ಖರೀದಿ ಮಾಡೋದಿದ್ದರೆ ನಾಳೆ ದಿವಸ ಮಾಡ್ಬೋದು. ಇನ್ನು ನಾಳೆ ಪೂಜೆಯ ಸಮಯವನ್ನು ಹೇಳ್ತೀನಿ. ನಾಳೆ ವಿಶೇಷವಾಗಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋರಿಗೆ 4:10 4:54 ಬ್ರಾಹ್ಮಿ ಮುಹೂರ್ತ, ಬ್ರಹ್ಮ ಮುಹೂರ್ತ ಬಹಳಷ್ಟು ಒಳ್ಳೆಯದ. ಇನ್ನು ಏನಾದರೂ ವಸ್ತುಗಳನ್ನು ನೀವು ಖರೀದಿ ಮಾಡಬೇಕು ಅಂತಿದ್ದರೆ 8:15 11:20 ಖರೀದಿಯನ್ನು ಮಾಡ್ಬೋದು. ಇನ್ನು ರಾಹುಕಾಲ ನಾಳೆ 10:46 12:26 ಇದೆ. ಈ ಮಧ್ಯದಲ್ಲಿ ರಾಹುಕಾಲ ಬಂದಾಗ ನಾವು ಆರಂಭ ಮಾಡಬೇಕಾದ್ರೆ ಒಳ್ಳೆಯ ಶುಭ ಯೋಗ ಇದ್ದಾಗ ಮಾಡ್ಬೋದು. ಮಧ್ಯದಲ್ಲಿ ನಮಗೆ ರಾಹುಕಾಲ ಬಂದಾಗ ಅದೇನೂ ದೋಷ ಬರೋದಿಲ್ಲ. ಇನ್ನು ಯಮಗಂಡ ಕಾಲ ಅಂತ ಹೇಳ್ತೀವಿ. 3 ಗಂಟೆ ಮಧ್ಯಾಹ್ನ 3:47 5:28 ಪ್ರಯಾಣ ವ್ಯರ್ಜ ಅಂತ ಹೇಳ್ತೀವಿ. ಯಮಗಂಡ ಕಾಲದಲ್ಲಿ ಪ್ರಯಾಣವನ್ನು ಆರಂಭ ಮಾಡಬಾರ್ದು.
ಇನ್ನು ಸಾಯಂಕಾಲ ಸಮಯದಲ್ಲಿ ಅಮೃತ ಕಾಲ ಅಂತ ಹೇಳ್ತೀವಿ. 6 ಗಂಟೆ 15 ನಿಮಿಷದಿಂದ 7 ಗಂಟೆ 58 ನಿಮಿಷದವರೆಗೆ ಅಮೃತ ಕಾಲ ಪ್ರಾಪ್ತಿಯಾಗಲಿರ್ತದೆ ನಾಳೆ ದಿವಸ. ಆ ಸಮಯದಲ್ಲಿ ಕೂಡ ನೀವು ಒಳ್ಳೆಯ ವಸ್ತುಗಳನ್ನು ಖರೀದಿ ಮಾಡಬಹುದು. ಇನ್ನು ಬ್ರಾಹ್ಮಿ ಮುಹೂರ್ತ ಬಿಟ್ಟರೆ ಇನ್ನೂ ಒಂದು ಮುಹೂರ್ತ ಪೂಜೆಗಾಗಿರ್ಬೋದು, ಬೆಳಗ್ಗೆ ಯಾವುದೇ ಒಂದು ಪ್ರಯಾಣಕ್ಕಾಗಿರ್ಬೋದು. 6 ಗಂಟೆ 5 ನಿಮಿಷದಿಂದ 6 ಗಂಟೆ 15 ನಿಮಿಷ ಅತ್ಯಂತ ಶುಭ ಮುಹೂರ್ತ ಅಂತ ಹೇಳ್ತೀವಿ. ಇದು ಮಿಥುನ ಲಗ್ನ ಪ್ರಾಪ್ತಿಯಾಗಲಿರ್ತದ. ಇನ್ನು ನಾಳೆ ದಿಕ್ಷೂಲೆ ಅಂತ ಹೇಳ್ತೀವಿ. ಪಶ್ಚಿಮ ದಿಕ್ಕಿಗೆ ಪ್ರಯಾಣ ವೆಜ್ಜ ಒಳ್ಳೆಯದಲ್ಲ ಅಂಥೇಳಿ ದಿಕ್ಷೂಲ ಪಶ್ಚಿಮಕ್ಕಿರೋದ್ರಿಂದ ಚಂದ್ರನವಾಸ ಪೂರ್ವಕ್ಯದ ಪೂಜೆ ಪುನಸ್ಕಾರವನ್ನು ನಾಳೆ ದಿವಸ ಪೂರ್ವಕ್ಕೆ ಮುಖ ಮಾಡಿ ಪೂಜೆಯನ್ನು ಮಾಡಿದ್ರಿಂದ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗ್ತದೆ. ಉತ್ತರ ದಿಕ್ಕು ಕೂಡ ನಾಳೆ ದಿವಸ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ. ಇನ್ನು ನಾಳೆ 3 ಗಂಟೆ 20 ನಿಮಿಷದವರೆಗೆ ನಮಗೆ ಅಗ್ನಿವಾಸ ಪೃಥ್ವಿಯಲ್ಲಿರೋದ್ರಿಂದ ಬೆಳಗ್ಗೆಯಿಂದ 3 ಗಂಟೆ 20 ನಿಮಿಷದವರೆಗೆ ಅಗ್ನಿವಾಸ ಪೃಥ್ವಿ ಮೇಲೆ ಅಂದರೆ ಭೂಮಿ ಮೇಲೆ ಇರೋದ್ರಿಂದ ನೀವು ಹೋಮ ಹವನ ಯಾರಾದರೂ ಮಾಡಿಸ್ತಿದ್ರೆ ನಾಳೆ ಇದು ಒಳ್ಳೆಯದು ಅಂತ ಹೇಳ್ತೀನಿ. ನಂತರ ಆಕಾಶದಲ್ಲಿ ಅಗ್ನಿವಾಸ ಇರ್ತದೆ. ಇನ್ನು ಚಂದ್ರಬಲವನ್ನು ನೋಡುವಂಥ ಸಮಯ. ಚಂದ್ರಬಲ ಅಂದರೆ ಧನುರಾಶಿಯಲ್ಲಿ ಚಂದ್ರ ಸಂಚಾರ ಇರೋದ್ರಿಂದ ಮತ್ತು ಮಿಥುನ, ಕರ್ಕ, ತುಲಾ, ಧನು, ಕುಂಭ, ಮೀನರಾಶಿಗೆ ನಮಗೆ ಚಂದ್ರಬಲ ಪ್ರಾಪ್ತಿಯಾಗಲಿಕ್ಕತ್ತದ. ವೃಷಭ ರಾಶಿಯವರಿಗೆ ಅಷ್ಟಮ ಚಂದ್ರ ಇರೋದ್ರಿಂದ ಶುಭ ಅಲ್ಲ ಅಂತ ಹೇಳ್ತೀನಿ. ಈ ಸಮಯದಲ್ಲಿ ಅಷ್ಟಮ ಚಂದ್ರ ಇದ್ದಾಗ ಯಾವುದೇ ಮಹತ್ವದ ಕೆಲಸಗಳನ್ನು ಮಹತ್ವದ ಕಾರ್ಯಗಳನ್ನು ಮಾಡಬೇಡ್ರಿ. ಚಂದ್ರಬಲ ಇಲ್ಲದೆ ಇದ್ದಾಗ ಸ್ವಲ್ಪ ತೊಂದರೆ ಆಗ್ತದೆ ಅಂಥೇಳಿ. ಇನ್ನು ಅದರಲ್ಲಿ ಕೃತ್ತಿಕಾ ನಕ್ಷತ್ರದ 3 ಪಾದ, ರೋಹಿಣಿ 4 ಪಾದ, ಮೃಗಶಿರ ಪ್ರಥಮ 2 ಪಾದಗಳು. ಈ ರೀತಿಯಾಗಿ ಚಂದ್ರಬಲ ಇಲ್ಲದ್ರಿಂದ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ಬೇಕಾಗ್ತದೆ. ಇನ್ನು ನಕ್ಷತ್ರ ಬಲ ಅಂತ ಹೇಳ್ತೀವಿ. ತಾರಾಬಲಂ ಚಂದ್ರಬಲಂ ತದೇವ ಅಂಥೇಳಿ ನಾವು ಪೂಜೆಯನ್ನು ಮಾಡಬೇಕಾದ್ರೆ ಹೇಳ್ತೀವಿ. ಅದಕ್ಕಾಗಿ ತಾರಾಬಲ ಕೂಡ ನಮಗೆ ಅಷ್ಟೇ ಮುಖ್ಯ. ಅಶ್ವಿನಿ, ಕೃತ್ತಿಕಾ, ರೋಹಿಣಿ, ಆರ್ದ್ರ, ಪುಷ್ಯ, ಮಘ, ಉತ್ತರ ಫಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ ಈ ನಕ್ಷತ್ರಗಳಿಗೆ ತಾರಾಬಲ ಒಳ್ಳೆಯದ. ಈ ರೀತಿಯಾಗಿ ನಾಳೆಯ ಪೂರ್ಣ ವಿಶೇಷತೆಯನ್ನು ಪಂಚಾಂಗವನ್ನು ತಿಳಿಸ್ಕೊಟ್ಟೇನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.